ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇಂದು ನಾವು ಶಿವರಾತ್ರಿಯ ವಿಶೇಷವಾದಂತಹ ದಿನವಾದಂತಹ ಮಹಾಶಿವರಾತ್ರಿಯ ಒಂದು ಶಿವತತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಶಿವ ಅಂದರೆ ಸತ್ಯಂ ಶಿವಂ ಸುಂದರಂ. ಶಿವನ ಒಂದು ಸಂಪೂರ್ಣ ಸ್ವರೂಪವನ್ನು, ಶಿವತತ್ವವನ್ನು ಈ 3 ಶಬ್ದಗಳು ನಮಗೆ ತಿಳಿಸ್ಕೊಡುತ್ತವೆ. ಶಿವ ಎಂದರೆ ಸರ್ವೋಚ್ಚವಾದಂತಹ ಆತ್ಮ. ಶಿವ ಪದದ ಅರ್ಥ ಏನಪ್ಪ ಅಂತಂದರೆ, ಶಿ ಅಂತಂದರೆ ಎಲ್ಲವನ್ನು ಒಳಗೊಂಡ, ವ ಎಂದರೆ ಕೃಪೆಯ ಸಾಕಾರ ಮೂರ್ತಿ ಅಂತ. ಇಡೀ ಬ್ರಹ್ಮಾಂಡದ ಎಲ್ಲ ವಿಷಯಗಳನ್ನು, ಎಲ್ಲ ಸತ್ಯಗಳನ್ನು ಒಳಗೊಂಡಂತಹ ಬ್ರಹ್ಮಾಂಡದ ಕೃಪೆಯ ಸಾಕಾರ ಮೂರ್ತಿಯೇ ಶಿವ. ಶಿವನೆಂದರೆ ಸದಾ ಶುಭವನ್ನೇ ಹರಿಸುವಂಥವ, ಶುಭಕರ ಎಂದು ಅರ್ಥ. ಶಿವತತ್ವ ಅಂದರೆ ಏನು? ಶಿವತತ್ವ ಅಂದರೆ ಪ್ರತಿಯೊಂದನ್ನು ಹುಟ್ಟು ಹಾಕುವಂಥದ್ದು, ಪ್ರತಿಯೊಂದರ ಉಗಮ ಸ್ಥಾನವನ್ನು ನಾವು ಶಿವತತ್ವ ಅಂತ ಕರಿತೀವಿ. ಪ್ರತಿಯೊಂದನ್ನು ನಿರ್ವಹಿಸುವಂತಹ ಶಕ್ತಿಯನ್ನು ಶಿವತತ್ವ ಅಂತ ಕರಿತೀವಿ. ಶಿವ ಒಂದು ವ್ಯಕ್ತಿಯೇ, ಶಕ್ತಿಯೇ, ಅದೊಂದು ಯಾವ ರೀತಿಯ ಒಂದು ಅಸ್ತಿತ್ವ ಅಂತ ತಿಳಿಯೋದು ತುಂಬಾ ಮುಖ್ಯವಾದದ್ದು ಫ್ರೆಂಡ್ಸ್. ಯಾಕಂತಂದರೆ ಎಲ್ಲ ವೇದ ಪುರಾಣಗಳನ್ನು, ಇತಿಹಾಸಗಳನ್ನು, ಎಲ್ಲ ಸಿದ್ಧಿ ಪುರುಷರ ಅನುಭವಗಳನ್ನು ತಿಳಿದಾಗ ಶಿವ ಅನ್ನುವಂತಹ ಕಲ್ಪನೆಯನ್ನು ನೋಡಿದ ತಕ್ಷಣ ನಮಗೆ ಸದಾ ಧ್ಯಾನದಲ್ಲಿ ಕುಳಿತಂತಹ ಜಟಾಧಾರಿಯಾದಂತಹ ಒಂದು ದೊಡ್ಡ ದೀರ್ಘಕಾಯವನ್ನು ನಾವು ಕಾಣ್ತೀವಿ. ಶಿವನಿಗೆ ಒಂದು ಸ್ವರೂಪವನ್ನು ಕೊಡಬೇಕಾದರೂ ಸಹ ಅದರ ಹಿಂದೆ ಕೂಡ ತುಂಬಾ ಅರ್ಥಗಳಿದ್ವು. ಶಿವ ಎಂದರೆ ಅದೊಂದು ಎನರ್ಜಿ ಶಿಫ್ಟ್. ಶಿವ ಅನ್ನುವಂತಹ ನಾವು ಒಂದು ಕಲ್ಪನೆಗೆ ವ್ಯಕ್ತಿಯ ರೂಪವನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ಶಿವನೆಂದರೆ ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯ ಉನ್ನತೀಕರಣದ ಹಂತ ಅಂತಲೇ ಹೇಳ್ಬೋದು. ನಾವು ಸಾಕಷ್ಟು ವಿಚಾರಗಳನ್ನು ಶಿವನ ಬಗ್ಗೆ ತಿಳಿಯೋದಿದೆ. ಅದಕ್ಕಿಂತ ಮುಂಚೆ ನಾವು ಯಾಕೆ ಶಿವರಾತ್ರಿಗೆ ಜಾಗರಣೆ ಮಾಡ್ತೀವಿ, ಅದು ಆ ದೇವರಿಗಾಗೋ ಅಥವಾ ನಮಗಾಗೋ ಅನ್ನುವಂಥ ಸತ್ಯವನ್ನು ನಾವು ತಿಳಿಯಬೇಕಾಗಿದೆ. ಸಾಮಾನ್ಯವಾಗಿ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಶಿವರಾತ್ರಿ ದಿನ ನಾವೆಲ್ಲರೂ ಉಪವಾಸ ಮಾಡ್ತೀವಿ. ಯಾಕೆ ಉಪವಾಸ ಮಾಡ್ತೀವಿ? ಬೇರೆ ಯಾವುದೇ ದಿನಕ್ಕಿಂತ ಜಗತ್ತಿನೆಲ್ಲೆಡೆ ಶಿವರಾತ್ರಿ ಆಚರಣೆಯನ್ನು ನಾವು ನೋಡಿದಾಗ ಶಿವರಾತ್ರಿಯ ದಿನ ಮಾತ್ರ ಯಾಕೆ ಈ ವಿಶೇಷ ಆಚರಣೆ ಅಂತಂದರೆ, ಉಪವಾಸ ಇದರ ಅರ್ಥವನ್ನು ಮೊದಲು ತಿಳ್ಕೋಬೇಕು. ಉಪವಾಸ ಅಂದರೆ ಆಹಾರವಿಲ್ಲದೆ ಇರುವುದು ಅಂತಲೇ ನಮ್ಮೆಲ್ಲರ ಕಲ್ಪನೆ ಇದೆ. ಆದರೆ ಸತ್ಯವೇನೆಂದರೆ ಉಪ ಆವಾಸ ಅಂದರೆ ನಮ್ಮ ಆತ್ಮನ ಜೊತೆಗೆ ವಾಸವಾಗಿರುವುದೇ ಉಪವಾಸ. ಇನ್ನು ನಾವು ಆ ದಿನ ಯಾಕೆ ಸಾಮಾನ್ಯ ರೂಢಿಯಲ್ಲಿ ಆಹಾರವನ್ನು ತ್ಯಜಿಸ್ತೀವಿ, ಲಘು ಆಹಾರವಾದಂತಹ ಈ ಪಾನೀಯಗಳನ್ನು, ಹಣ್ಣಿನ ರಸಗಳನ್ನು, ಹಣ್ಣುಗಳನ್ನು ಯಾಕೆ ಸ್ವೀಕಾರ ಮಾಡ್ತೀವಿ ಅಂದರೆ, ಸೈಂಟಿಫಿಕ್ಕಾಗಿ ನೋಡೋದಾದರೆ ನಾವು ಹೆಚ್ಚು ನಮ್ಮ ಆತ್ಮನ ಜೊತೆಗೆ ವಾಸವಾಗಿರಬೇಕಂದ್ರೆ ಹೆಚ್ಚು ಧ್ಯಾನ ಸ್ಥಿತಿಯಲ್ಲಿ ಇರಬೇಕು. ಧ್ಯಾನ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗೋದೇ ನಮ್ಮ ಒಂದು ಹೊಟ್ಟೆ ಹಗುರವಾಗಿದ್ದಾಗ. ಅಂದರೆ ಅತಿ ಕಡಿಮೆ ಆಹಾರವನ್ನು, ಸಾತ್ವಿಕ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಧ್ಯಾನ ಮಾಡೋದಕ್ಕೆ ಹೆಚ್ಚು ನಮಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಆತ್ಮನ ಜೊತೆಗೆ ಆವಾಸವಾಗಿರೋದಕ್ಕಾಗಿಯೇ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಸೈಂಟಿಫಿಕ್ಕಾಗಿ ನೋಡೋದಾದರೆ ಈ ಶಿವರಾತ್ರಿಯ ದಿನ ಅಂದರೆ ಫಲ್ಗುಣ ಮಾಸದ ಅಮಾವಾಸ್ಯೆಯ ಹಿಂದಿನ ದಿನ, ಅಂದರೆ ಚಂದ್ರ ಉದಯದ ಮುನ್ನಾ ದಿನವನ್ನು ನಾವು ಆಲ್ಮೋಸ್ಟ್ ಶಿವರಾತ್ರಿಯ ಜಾಗರಣೆ ದಿನವನ್ನಾಗಿ ಮಾಡ್ತೀವಿ. ಈ ಹೊಸ ಚಂದ್ರನ ಉದಯದ ಮುನ್ನಾ ದಿನ ನಮ್ಮ ಬದುಕಲ್ಲಿ ಹೊಸ ಹೊಸ ಅಧ್ಯಾಯಗಳನ್ನು ಪ್ರಾರಂಭ ಮಾಡುವಂತಹ ಸೂಚಕ ಕೂಡ ಆಗಿದೆ. ಅದರ ಹಿಂದಿನ ದಿನ ಮಾಡುವಂತಹ ಜಾಗರಣೆ ನಮ್ಮ ಉನ್ನತೀಕರಣದ ಬದುಕಿಗಾಗಿ ಬೇಕಾದಂತಹ ಹಲವಾರು ವಿಷಯಗಳ
ಒಂದು ಜಾಗೃತಿಯನ್ನು ಮೂಡಿಸಿಕೊಳ್ಳುವಂತಹ ಒಂದು ಅವಕಾಶವಾಗಿದೆ ಫ್ರೆಂಡ್ಸ್. ಇನ್ನು ನಮ್ಮಲ್ಲಿ ಈ ದಿನ ಎನರ್ಜಿ ಶಿಫ್ಟ್ ಆಗುತ್ತೆ, ಅಂದರೆ ಶಕ್ತಿ ಉನ್ನತ ಹಂತಕ್ಕೆ ಹೋಗುತ್ತೆ. ಯಾಕೆ ಅಂತಂದರೆ ಈ ದಿನ ಖಗೋಳ ವಿಜ್ಞಾನದ ಮೂಲಕ ನೋಡೋದಾದರೆ ಸೂರ್ಯ ಮತ್ತು ಚಂದ್ರರು ಒಂದು ಅಲೈನ್ಮೆಂಟಲ್ಲಿ ಬಂದಿರ್ತಾರೆ. ಈ ದಿನ ಅವರಿಂದ ಹಲವಾರು ಒಂದು ಕಂಪನಗಳು ಬಿಡುಗಡೆ ಆಗುತ್ತವೆ. ಈ ಕಂಪನಗಳು ನಮ್ಮ ದೇಹದಲ್ಲಿ ವಾತ ಪ್ರಕೃತಿ ಅಂದರೆ ಎನರ್ಜಿಯನ್ನು ಹೆಚ್ಚು ಮಾಡುವಂತಹ ಒಂದು ಪೋಶ್ಚರಿಗೆ, ನಮ್ಮ ದೇಹವನ್ನು ಕೂಡಿಸಿಕೊಳ್ಳೋದಕ್ಕಾಗಿ ಒಂದು ಸರಿಯಾಗಿ ಹೊಂದಿಕೆ ಮಾಡಿದಂತಹ ದಿನವಾಗಿದೆ. ನಾವು ಸೂರ್ಯ ಮತ್ತು ಚಂದ್ರ ಇಬ್ಬರು ಒಂದೇ ಅಲೈನ್ಮೆಂಟಲ್ಲಿ ಬಂದಾಗ ಆ ದಿನ ಅವರಿಬ್ಬರ ವೈಬ್ರೇಷನ್ಸನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕಾಗಿ ನಾವು ಕುಳಿತು ಧ್ಯಾನ ಮಾಡ್ತೀವಿ ಹೊರತು ಮಲಗಿ ಧ್ಯಾನ ಮಾಡಲ್ಲ. ಈಗ ವರ್ಟಿಕಲ್ ಪೋಸ್ಚರ್ ಅಂದರೆ ಕುಳಿತುಕೊಂಡು ನೇರವಾಗಿ ಕುಳಿತು ಧ್ಯಾನ ಮಾಡೋದ್ರಿಂದ ನಮ್ಮ ಎನರ್ಜಿ ಊರ್ಧ್ವಮುಖ ಏರಿಕೆಯನ್ನು ಕಾಣುತ್ತೆ. ಅಂದರೆ ಹೆಚ್ಚು ಉನ್ನತಕ್ಕೆ ನಾವು ಶಕ್ತಿಯನ್ನು ಗಳಿಸ್ತೀವಿ. ಯಾವ ಶಕ್ತಿಯನ್ನು? ಧ್ಯಾನ ಶಕ್ತಿಯನ್ನು, ಆಧ್ಯಾತ್ಮ ಶಕ್ತಿಯನ್ನು ಗಳಿಸೋದಕ್ಕಾಗಿ ನಾವು ನೇರವಾಗಿ ಕುಳಿತಾಗ ಮಾತ್ರ ಸಾಧ್ಯ. ಈ ನೇರವಾಗಿ ಕುಳಿತಾಗ ಸೂರ್ಯ ಮತ್ತು ಚಂದ್ರ ಇಬ್ಬರ ಕಂಪನಗಳನ್ನು ನಾವು ಬಳಸಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಶಿವರಾತ್ರಿಯ ಜಾಗರಣೆಯ ದಿನ ನಾವು ರಾತ್ರಿ ಇಡೀ ಕುಳಿತು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಒಂದು ಪೋಸ್ಚರಲ್ಲಿ ಕುಳಿತಾಗ ಇದು ನಮ್ಮ ಬಾಡಿ ಮೂಮೆಂಟನ್ನು ಕಂಟ್ರೋಲ್ ಮಾಡಿ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಇದು ಬೇಸಿಗೆಯ ಪ್ರಾರಂಭದ ದಿನಗಳಾದ್ದರಿಂದ ಇಲ್ಲಿ ಉಷ್ಣತೆಯ ವೈಪರೀತ್ಯಗಳಾಗುವಂತಹ ಬಹಳ ಸಾಧ್ಯತೆಗಳಿರ್ತವೆ. ಈ ಒಂದು ಉತ್ತರಾರ್ಧ ಗೋಳದಲ್ಲಿ ಸಾಕಷ್ಟು ಈ ಉಷ್ಣತೆಯ ವೈಪರೀತ್ಯಗಳಾಗ್ತಾ ಇರುತ್ತೆ. ಹಾಗಾಗಿ ಉಪವಾಸ ಮಾಡಿದಾಗ ನಾವು ಅವೇರ್ನೆಸ್ಸಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಉಪವಾಸ ಮತ್ತು ಈ ಅವೇರ್ನೆಸ್ಸು ನಮ್ಮಲ್ಲಿ ಶಕ್ತಿಯನ್ನು ಉಳಿತಾಯ ಮಾಡಿ ನಮ್ಮ ದೇಹಕ್ಕೆ ಅಗತ್ಯವಿರುವಂತಹ ಉಷ್ಣತೆಯನ್ನು ಒದಗಿಸಿಕೊಡುತ್ತೆ. ನಾವು ಶಿವನನ್ನು ಯಾವಾಗಲೂ ಎಲ್ಲವನ್ನ ಸರ್ವನಾಶ ಮಾಡುವಂತಹ ದೇವತೆ ಅಂತ ಕರಿತೀವಿ. ಸೊ ಯಾಕೆ ಹೀಗೆ ಅಂದ್ಕೊಳ್ತೀವಿ ಅಂತಂದರೆ, ಒಂದು ರೀತಿಯಲ್ಲಿ ಇದು ಭೌತಿಕ ಸ್ಥಿತಿಯಲ್ಲಿ ನೋಡಿದರೆ ಶಿವ ಎಲ್ಲವನ್ನ ನಾಶ ಮಾಡುವಂಥವ ಅನ್ನುವಂತಹ ಒಂದು ಪುರಾಣ ಇತಿಹಾಸಗಳ ಮೂಲಕ ತಿಳ್ಕೊಳ್ತೀವಿ. ಆದರೆ ಶಿವ ಭೌತಿಕ ಅಸ್ತಿತ್ವದಲ್ಲಿ ಯಾವುದನ್ನು ನಾಶ ಮಾಡೋಲ್ಲ. ನಮ್ಮ ಮೆಂಟಲ್ ಕ್ಲಾರಿಟಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಶಿವನನ್ನು ಈ ರೀತಿಯಾಗಿ ಒಂದು ಸಾಂಕೇತಿಕವಾಗಿ ತೋರಿಸಲಾಗುತ್ತೆ. ಶಿವನಿಗೆ ಈ ಮೂರೂ ಜನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದು ಬ್ರಹ್ಮಾಂಡದ ಜವಾಬ್ದಾರಿಯನ್ನು ಕೊಟ್ಟಾಗ ಬ್ರಹ್ಮ ಹುಟ್ಟಿಸುವ ಕಾರ್ಯವನ್ನು, ವಿಷ್ಣು ಎಲ್ಲವನ್ನು ನಿರ್ವಹಿಸುವ ಕಾರ್ಯವನ್ನು, ರುದ್ರ ಎಲ್ಲವನ್ನು ನಾಶ ಮಾಡುವ ಕಾರ್ಯವನ್ನು ವಹಿಸಿಕೊಳ್ತಾನೆ. ಹಾಗಾದರೆ ಇನ್ನು ಯಾವುದರ ನಾಶ ಮಾಡ್ತಾನೆ ರುದ್ರ ಅಂದರೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿಕೃತಿಗಳನ್ನು, ವಿಕೋಪಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಶಿವ ಮಾಡ್ತಾನೆ. ಇನ್ನು ಶಿವನಿಗೆ ಕೊಟ್ಟಂಥ ಒಂದೊಂದು ನಮ್ಮ ರೂಪಗಳು, ಆ ಶಿವನ ಒಂದು ಕಲ್ಪನೆಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಆಕಾರ ಅಲಂಕಾರಕ್ಕೂ ಕೂಡ ಬಹಳಷ್ಟು ಮಹತ್ವವಿದೆ. ಶಿವನು ಹಾಲಾಹಲವನ್ನು ಕುಡಿದ, ಹೀಗಾಗಿ ಶಿವನಿಗೆ ಗಂಟಲು ನೀಲಿ ಆಯಿತು ಅಂತ ನಾವು ಕೇಳ್ತೀವಿ. ಯಾಕೆ ಶಿವನು ಹಾಲಾಹಲವನ್ನು ಕುಡಿದ, ವಿಷವನ್ನು ಕುಡಿದ ಅಂತಂದರೆ, ಇದು ಶಿವ ಕುಡಿದದ್ದಲ್ಲ, ನಾವೆಲ್ಲರೂ ಕುಡಿದದ್ದು. ನಾವೆಲ್ಲರೂ ಎಷ್ಟೋ ಬೇಡವಾದ ಸಂಗತಿಗಳನ್ನು ನಮಗೆ ಅಲೋ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅಂದರೆ ನಮ್ಮ ಒಳಗೆ ತೆಗೆದುಕೊಂಡು ಬಿಟ್ಟಿರ್ತೀವಿ. ಹಾಗಾಗಿ ನಾವು ಕೂಡ ವಿಷಕಂಠರೆ. ಹಾಗಾಗಿ ಶಿವ ನಮ್ಮನ್ನೇ ಸಾಂಕೇತಿಸ್ತಾನೆ. ವಿಷ ಗಂಟಲಲ್ಲೇ ಯಾಕೆ ಉಳಿತು? ಅದು ಬೇರೆ ಯಾವುದಾದ್ರೂ ಭಾಗದಲ್ಲಿ ತೋರಿಸ್ಬೋದಾಗಿತ್ತಲ್ಲ. ಅಂದರೆ ನಮ್ಮ ಮಾತು ನಿಜವಾಗಲೂ ಒಬ್ಬರ ಬದುಕಿಗೆ ವಿಷವಾಗಬಲ್ಲದು, ಅಮೃತ ಕೂಡ ಆಗಬಲ್ಲದು. ಹಾಗಾಗಿ ಮಾತನ್ನು ಹೊರಗೆ ಬಿಡೋದಕ್ಕಿಂತ ಮುಂಚೆ ತುಂಬ ಅವೇರ್ನೆಸ್ನಿಂದ, ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂಥ ಸಂಕೇತವನ್ನು ಕೂಡ ಶಿವನ ಈ ನೀಲಿ ಗಂಟಲು ನಮಗೆ ತೋರಿಸ್ಕೊಡುತ್ತೆ. ಇನ್ನು ಈ ಶಿವ ಈ ಸಮುದ್ರ ಮಥನದ ಸಮಯದಲ್ಲಿ ಮಾಡಿದಂತಹ ಒಂದು ಈ ಕೆಲಸ ನಿರ್ಭಯತೆಯ ಸೂಚಕವಾಗಿರುತ್ತೆ. ಯಾಕೆ ಅಂತಂದರೆ, ಯಾವುದನ್ನೇ ಆದರೂ
ಸಮಾನವಾಗಿ ಸ್ವೀಕರಿಸಬೇಕು, ಯಾವುದಕ್ಕೂ ಭಯ ಪಡಬಾರ್ದು ಅನ್ನುವಂಥದ್ದನ್ನು ನಮಗೆ ಈ ಸನ್ನಿವೇಶ ಒತ್ತಿ ಒತ್ತಿ ಹೇಳುತ್ತೆ. ಶಿವನ ಒಂದು ರೂಪವನ್ನು ನೋಡಿದ್ದೀರಿ. ಶಿವನ ಒಂದು ಕೊರಳಲ್ಲಿ ಯಾವಾಗಲೂ ಹಾವಿರುತ್ತೆ. ಯಾಕಿರುತ್ತೆ ಹಾವು? ಶಿವ ಸದಾ ಧ್ಯಾನ ಸ್ಥಿತಿಯಲ್ಲಿ ಮುಳುಗಿ ಹೋಗಿರ್ತಾನೆ. ಆದಾಗ್ಯೂ ಸಹಿತ ಆತ ಯಾವಾಗಲೂ ಅಲರ್ಟ್ ಆಗಿ, ಅಂದರೆ ತುಂಬ ಜಾಗೃತನಾಗಿ ಇರ್ತಾನೆ. ಯಾಕಂದರೆ ಶಿವನ ಕೊರಳಲ್ಲಿ ಇರುವ ಹಾವು ಯಾವತ್ತೂ ನಿದ್ರಿಸಿರೋದಂತಹ ಒಂದು ಪೋಸ್ಚರನ್ನಾಗಲಿ ಅಥವಾ ಕಥೆಯನ್ನಾಗಲಿ ನೀವು ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸದಾ ಎಚ್ಚರವಾಗಿ ಸುತ್ತಲೂ ಹರಿದಾಡ್ತಾ ಇರುತ್ತೆ. ಅದರ ಅರ್ಥ ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ, ನೀವು ಎಲ್ಲವನ್ನು ಮರೆತಾಗಲೂ ಕೂಡ ಜಾಗೃತಿಯಿಂದ ಇರಬೇಕು ಅನ್ನುವಂತಹ ಸೂಚಕವಾಗಿದೆ. ಇನ್ನು ಶಿವ ಎಂದರೆ ಸದಾ ಧ್ಯಾನ ಸ್ಥಿತಿಯಲ್ಲಿರ್ತಕ್ಕಂಥ ಅದ್ಭುತ ಅಸ್ತಿತ್ವ. ಇದರ ಅರ್ಥ ನಾವು ಇದನ್ನೇ ಫಾಲೋ ಮಾಡಬೇಕು ಅಂತ. ಶಿವನಂತೆಯೇ ಎಲ್ಲದರಲ್ಲಿ ಇದ್ದುಕೊಂಡೇ ನಾವು ಕೂಡ ಎಲ್ಲವನ್ನ ಇದ್ದೂ ಇಲ್ಲದಂತೆ ಸದಾ ಧ್ಯಾನ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಬದುಕನ್ನು ಕಳೀಬೇಕು. ಇದೇ ನಿಜವಾದಂಥ ಆನಂದ ಅನ್ನುವಂಥ ಸಂಕೇತ. ಇನ್ನು ಶಿವನಿಗೆ ಮುಕ್ಕಣ್ಣ ಅಂತ ಕರೀತಾರೆ, ಅಂದರೆ ಮೂರನೇ ಕಣ್ಣು, ಥರ್ಡ್ ಐ ಇದೆ ಅಂತ ನಾವು ಮೊದಲಿಗೆ ಚಿಕ್ಕವರಿದ್ದಾಗಿಂದ ತಿಳ್ಕೊಂಡಿದ್ದು ಶಿವನ ಬಗ್ಗೆ ಮಾತ್ರ. ಅಂದರೆ ನಮ್ಮ ಭೌತಿಕ ಅಸ್ತಿತ್ವದಿಂದ ಆಚೆ ನೋಡಲು ಸಾಧ್ಯವಿದೆ ಅನ್ನುವಂತಹ ಒಂದು ಸತ್ಯವನ್ನು ಶಿವನ ಈ ಸ್ವರೂಪ ನಮಗೆ ತೋರಿಸ್ಕೊಡುತ್ತೆ. ಅಂದರೆ ನಾವು ಕೂಡ ಈ ಭೌತಿಕ ವಿಚಾರಗಳಿಂದ, ಭೌತಿಕ ಸತ್ಯಗಳಿಂದ, ಇವ್ಯಾವುದು ಆತ್ಮ ಉದ್ಧಾರಕ್ಕಾಗಿ ನಿಮಗೆ ಸಹಾಯ ಮಾಡಲಾರವೋ ಇದರಿಂದ ಆಚೆ ನೋಡುವಂಥ ಸಾಧ್ಯತೆ ನಿಮಗೂ ಇದೆ. ಅದಕ್ಕಾಗಿ ಶಿವನಂತೆ ಧ್ಯಾನ ಮಾಡಿ ಅನ್ನೋದನ್ನು ಈ ಥರ್ಡ್ ಐ ಸಂಕೇತ ಸೂಚಿಸುತ್ತೆ. ಇನ್ನು ಶಿವ ಎಂದರೆ ಕೇವಲ ಶಿವ ಮಾತ್ರ ಅಲ್ಲ, ಶಿವ ಮತ್ತು ಶಕ್ತಿಯ ಸ್ವರೂಪವೇ ಶಿವ ಅಂತ ನಾವು ಹೇಳ್ತೀವಿ. ಅರ್ಧ ಶಿವ ಒಂದು ಗಂಡಸಿನ ಭಾಗವಾಗಿ, ಇನ್ನರ್ಧ ಶಕ್ತಿಯ ಸ್ವರೂಪಿಣಿಯಾಗಿ ಕಾಣ್ಬರುತ್ತೆ. ಅಂದರೆ ಇಲ್ಲಿ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲ. ವ್ಯಕ್ತಿಯೋರ್ವನಲ್ಲಿ ಎರಡೂ ಗುಣಗಳು ಸಮಾನವಾಗಿರುತ್ತವೆ ಅನ್ನುವಂಥದ್ದನ್ನು, ಸಮಾನತೆಯ ತತ್ವವನ್ನು ಶಿವನ ಒಂದು ಸ್ವರೂಪ ಯಾವತ್ತೂ ಸಾರಿ ಹೋಗಿದೆ. ಅದನ್ನು ಅರಿತುಕೊಳ್ಳುವಂಥ ಅವಶ್ಯಕತೆ ನಮಗಿದೆ ಫ್ರೆಂಡ್ಸ್. ಇನ್ನು ಶಿವನನ್ನು ನಿರ್ಗುಣನಾಗಿ, ಸಗುಣನಾಗಿ ಎರಡು ರೀತಿಯಲ್ಲಿ ನಾವು ಪೂಜಿಸ್ತೇವೆ. ಅಂದರೆ ಇದು ನೀನು ಭೌತಿಕ ಅಸ್ತಿತ್ವದಲ್ಲಾದರೂ ನೋಡು, ಭೌತಿಕತೆಯೇ ಇಲ್ಲದ ನೀ ಜ್ಯೋತಿ ಸ್ವರೂಪನಾಗಿ ಶಿವನನ್ನು ನೋಡು, ಎರಡದರಲ್ಲೂ ಶಿವನಿದ್ದಾನೆ. ನೀನು ಯಾವ ರೀತಿಯ ದೃಷ್ಟಿಕೋನವನ್ನು ಹೊಂದಿದ್ರೂ ಕೂಡ ಶಿವತ್ವ ಅಂದರೆ ಎಲ್ಲವೂ ನಿನ್ನಲ್ಲೇ ಹುಟ್ಟುತ್ತದೆ, ಎಲ್ಲವೂ ನಿನ್ನಲ್ಲೇ ಅಳಿಯುತ್ತದೆ ಎನ್ನುವ ಸತ್ಯವನ್ನು ಈ ನಿರ್ಗುಣ ಮತ್ತು ಸಗುಣ ಸ್ವರೂಪಗಳು ತೋರಿಸುತ್ತವೆ. ಅಂದರೆ ಇದು ದೇವರಿಗೆ ಮೀಸಲಾಗಿದ್ದಲ್ಲ, ನಿನ್ನೊಳಗೆ ಮೀಸಲಾಗಿರುವಂಥದ್ದು. ಎಲ್ಲವೂ ನಮ್ಮೊಳಗೆ ಹುಟ್ಟುತ್ತೆ, ಎಲ್ಲವೂ ನಮ್ಮೊಳಗೇನೆ ಮುಗಿದು ಹೋಗುತ್ತೆ. ಹಾಗಾಗಿ ನಾವು ಶಿವನನ್ನು ಹೊರಗಡೆ ನೋಡೋದಲ್ಲ, ಶಿವನ ಪ್ರತಿಯೊಂದು ಸ್ವರೂಪ ನಾವೇ ಆಗಿದ್ದೀವಿ. ಇನ್ನು ಶಿವ ಯಾವಾಗಲೂ ಜಟೆಯಲ್ಲಿ ಅರ್ಧಚಂದ್ರವನ್ನು ಧರಿಸಿರ್ತಾನೆ. ಯಾಕೆ ಈ ಅರ್ಧಚಂದ್ರ ಅಂತಂದರೆ, ಯಾವಾಗಲೂ ಜ್ಞಾನವು ಮನಸ್ಸಿನಿಂದ ಆಚೆ ಇರತಕ್ಕಂತಹ ಮಾನವಾತೀತವಾದಂಥ ಶಕ್ತಿ. ಈ ಅರ್ಧಚಂದ್ರ ಜ್ಞಾನದ ಸಂಕೇತವಾಗಿದೆ. ಇನ್ನು ಶಿವನ ಒಂದು ಜಟೆಯಲ್ಲಿ ಗಂಗೆ ಮೇಲಿನಿಂದ ಕೆಳಕ್ಕೆ ಹರಿತಾ ಇರುತ್ತೆ. ತಲೆಯಿಂದ ಗಂಗೆ ಕೆಳಕ್ಕೆ ಹರಿಯೋದು ಜ್ಞಾನದ ಸ್ವರೂಪ. ಅಂದರೆ ಜ್ಞಾನ ನಿಮ್ಮಲ್ಲಿ ಶೇಖರಣೆ ಆಗಿರುವಂಥದ್ದು ಸದಾ ಹರಿತಾ ಇರಬೇಕು, ಅದು ಇನ್ನೊಬ್ಬರನ್ನು ತಲುಪ್ತಾನೇ ಇರಬೇಕು ಅನ್ನುವಂಥ ಸಂಕೇತವನ್ನು ಶಿವನ ಈ ಸ್ವರೂಪ ನಮಗೆ ಕಾಣಿಸಿಕೊಡುತ್ತೆ. ಇನ್ನು ಶಿವ ನಂದಿ ವಾಹನವನ್ನು ಏರಿ ಬರ್ತಾನೆ. ಇದೊಂದು ತುಂಬ ವಿಚಿತ್ರವಾದಂಥ ಮತ್ತು ತುಂಬಾ ಆಧ್ಯಾತ್ಮಿಕ ಸತ್ಯವನ್ನು ಒಳಗೊಂಡಂತಹ ಸಂಗತಿ. ಶಿವ ನಂದಿ ವಾಹನವನ್ನು ಏರಿ ಬರುವ ರೀತಿ ಹೇಗಿರುತ್ತಂದರೆ, ನೀನು ಯಾವಾಗ ಚೈತನ್ಯ ಸ್ವರೂಪಿಯಾಗಿ ಸರಿಯಾದ ಕಾರ್ಯಗಳನ್ನು ಮಾಡ್ತೀಯೋ, ಯಾವುದಕ್ಕೂ ನೀನು ಅಂಜದೆ ಅಳುಕದೆ ಮುನ್ನಡೆ ಅನ್ನುವಂಥ ಸಂಕೇತವನ್ನು ಈ ನಂದಿ ವಿಗ್ರಹ ತೋರಿಸುತ್ತೆ. ಇನ್ನು ಶಿವನ ಹಣೆ ಮೇಲೆ ಯಾವಾಗಲೂ ಮೈ ಮೇಲೆ, ಹಣೆ ಮೇಲೆ ವಿಭೂತಿ ಬಡ್ಕೊಂಡಿರುತ್ತೆ. ಅದು 3 ಸಾಲುಗಳಲ್ಲಿ ಇರ್ತಕ್ಕಂಥ ವಿಭೂತಿ ಆಗಿರುತ್ತೆ. ಈ 3 ಸಾಲುಗಳ ಅರ್ಥವೇನು ಗೊತ್ತೇ?
ಸತ್ವ, ರಾಜಸ, ತಾಮಸ ಈ ಮೂರೂ ಗುಣಗಳು ವಿಭೂತಿಯ 3 ಸಾಲುಗಳಾಗಿ ನಮ್ಮೊಳಗೆ ಇವೆ ಫ್ರೆಂಡ್ಸ್. ಈ ಮೂರೂ ಗುಣಗಳಲ್ಲಿ ಯಾವುದನ್ನು ನೀವು ಪೋಷಿಸ್ತೀರಿ, ಪಾಲಿಸ್ತೀರಿ ಅನ್ನೋದ್ರ ಮೇಲೆ ನೀವು ಯಾರಿಗೆ ಏನನ್ನು ಕೊಡಬಲ್ಲಿರಿ ಮತ್ತು ನೀವೇನನ್ನು ಪಡೆದುಕೊಳ್ಳಬಲ್ಲಿರಿ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಹಾಗಾಗಿ 3 ಬೆರಳೇ ಯಾಕೆ ವಿಭೂತಿಯನ್ನು ಹಚ್ಚುತ್ತಾರೆ ಅನ್ನೋದಕ್ಕೂ ಕೂಡ ಒಂದು ಕಾರಣವಿದೆ. ಅದು ನಮ್ಮಲ್ಲೇ ಇರತಕ್ಕಂತಹ ಸತ್ವ, ರಾಜಸ, ತಾಮಸ ಗುಣಗಳಾಗಿವೆ. ಇನ್ನು ಶಿವ ಇನ್ನೊಂದಕ್ಕೆ ತುಂಬ ಪ್ರಸಿದ್ಧನು, ಶಿವತಾಂಡವ ನೃತ್ಯಕ್ಕಾಗಿ. ಯಾಕೆ ಈ ನೃತ್ಯವನ್ನು ಶಿವ ಮಾಡ್ದ? ಈ ಶಿವನ ನೃತ್ಯದ ಭಂಗಿಯಲ್ಲಿಯೂ ಕೂಡ ಏನೆಲ್ಲ ಆಧ್ಯಾತ್ಮಿಕ ಸತ್ಯಗಳಿವೆ ಗೊತ್ತೇ? ಶಿವ ತುಂಬ ಸುಂದರವಾಗಿ ನೃತ್ಯ ಮಾಡುವಂತಹ ಮೂರ್ತಿಯನ್ನು ನೋಡಿ, ಒಂದು ಕೈ ಅಭಯ ಮುದ್ರಾದಲ್ಲಿ ಇರುತ್ತೆ, ಅಂದರೆ ಸದಾಕಾಲ ಭಯರಹಿತನಾಗಿರು ಅನ್ನುವಂಥದ್ದನ್ನು ಇದು ತೋರಿಸುತ್ತೆ. ಇನ್ನೊಂದು ಕೈ ನೆಲದ ಕಡೆಗೆ ಬಾಗಿರುವಂಥ ಪೋಶ್ಚರನ್ನು ತೋರಿಸುತ್ತೆ. ಇದು ಒಂದು ಹಂಬಲ್ನೆಸ್ಸನ್ನು, ಸದಾ ನಿನ್ನಲ್ಲಿ ಒಂದು ಹಸಿವನ್ನು ಇಟ್ಕೋ ಅನ್ನುವಂತಹ ಒಂದು ಸಂಕೇತವನ್ನು ತೋರಿಸುತ್ತೆ. ಇನ್ನು ಶಿವನ ಒಂದು ಕೈಯಲ್ಲಿ ಬೆಂಕಿ ಇದೆ, ಅಂದರೆ ಶಕ್ತಿ ಇದೆ. ನೀನು ಸದಾ ಶಕ್ತಿ ಸ್ವರೂಪನು, ಅಪರಿಮಿತವಾದ ಅಂತ್ಯವಿಲ್ಲದ ಶಕ್ತಿ ನಿನ್ನಲ್ಲಿದೆ ಅನ್ನುವಂಥ ಸಂಕೇತವನ್ನು ಶಿವ ತೋರಿಸ್ತಾನೆ. ಅಷ್ಟಕ್ಕೂ ಶಿವ ಸುಮ್ಮನೆ ನಿಲ್ಬೋದಾಗಿತ್ತಲ್ಲ, ಯಾಕೆ ನೃತ್ಯವನ್ನು ಮಾಡ್ತಾನೆ ಅಂದರೆ ಶಿವ ಒಂದು ಬ್ಲಿಸ್ಫುಲ್ಲಾಗಿ, ಮೈಂಡ್ಫುಲ್ಲಾಗಿ ಡ್ಯಾನ್ಸನ್ನು ಮಾಡ್ತಾನೆ. ಆ ಶಿವತಾಂಡವ ನೃತ್ಯ ಕೂಡ ಯಾರು ಮಾಡಿದರೂ ಹಾಗೇ ಫೀಲ್ ಆಗುವಂಥದ್ದು. ಹಾಗಾದರೆ ಯಾಕೆ ಇದು? ಈ ಬ್ಲಿಸ್ಫುಲ್ನೆಸ್, ಮೈಂಡ್ಫುಲ್ನೆಸ್ ಅಂದರೆ ಏನು? ನಾನು ಅನ್ನೋದೆಲ್ಲ ಎಲ್ಲ ಪ್ರಕೃತಿಯ ಪ್ರತಿ ಕಣದಲ್ಲೂ ಸೇರಿ ಬಿಡುವಂಥದ್ದೇ ಈ ಮೈಂಡ್ಫುಲ್ನೆಸ್ ಫ್ರೆಂಡ್ಸ್. ಹಾಗಾಗಿ ಶಿವ ಒಂದು ವ್ಯಕ್ತಿಯಾಗಿ, ಶಕ್ತಿಯಾಗಿ ಮಾತ್ರ ಸೀಮಿತವಾಗದೆ ಪ್ರತಿ ಕಣಕಣದಲ್ಲಿ ಒಂದಾಗಿ ಬೆರೆತು ಹೋಗಿ ಮೈಮರೆತು ನೃತ್ಯ ಮಾಡುವಂಥದ್ದೇ ಶಿವತಾಂಡವ ನೃತ್ಯ. ನಾವು ಕೂಡ ಧ್ಯಾನವನ್ನು, ನೀವು ಯಾವುದೇ ಕೆಲಸವನ್ನು ಮಾಡಿ ಮೈಂಡ್ಫುಲ್ಲಾಗಿ ಮಾಡಿ ಅನ್ನುವಂಥದ್ದು, ಅದೇ ಧ್ಯಾನ ಅನ್ನುವಂಥದ್ದು. ಇನ್ನು ಶಿವನ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಂಡಂತಹ ನಾವು, ಶಿವ ಅಂದರೆ ಎಷ್ಟು ಸುಂದರವಾದಂಥ ಅರ್ಥವನ್ನು ಹೊಂದಿದೆ ಅಂದರೆ, ಶಿವ ಸರ್ವರಿಗೂ ಸೇರಿದವ, ಸರ್ವರಲ್ಲೂ ಇರುವವ, ಎಲ್ಲ ಕಣಕಣದಲ್ಲೂ ಶಿವತ್ವವಿದೆ, ದೈವತ್ವವಿದೆ. ಇದು ಒಂದು ಅಪರಿಮಿತವಾದ ದೈವಿಕ ಭಾವನೆ. ಶಿವ ಅಂದರೆ ಕಾಣದ ಸೌಂದರ್ಯ, ಬೆರೆತು ಹೋದ ಸೌಂದರ್ಯ. ಇನ್ನು ಕಾಣುವುದೆಲ್ಲವೂ ಶಿವ, ಕಾಣಲಾರದ್ದೆಲ್ಲವೂ ಶಿವ. ರಾತ್ರಿ ಮಡಿಲಿನಲ್ಲಿ ಮಲಗಿದ ಕೂಡಲೇ ಬೆಳಗಾಗುವುದರೊಳಗೆ ಇಡೀ ದಿನ ಹಗಲಿನಲ್ಲಿ ನಾವು ಅನುಭವಿಸಿದ ನೋವಾಗಿರ್ಬೋದು, ದಣಿವಾಗಿರ್ಬೋದು, ಎಂಥದ್ದೇ ಆಗಿರ್ಬೋದು, ಮರೆತು ಮೇಲೇಳುವಂತೆ ರಾತ್ರಿ ಮಾಡುತ್ತೆ. ಹಾಗೆ ಶಿವ ಅಂದರೆ ಧ್ಯಾನ ನಮ್ಮ ಇಡೀ ಬದುಕಿನ ಏರುಪೇರುಗಳನ್ನು, ಏಳು ಬೀಳುಗಳನ್ನು ಮರೆಸಿ ಮತ್ತೆ ಆತ್ಮನ ಸಂತೋಷದತ್ತ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಅದೇ ಶಿವ. ಶಿವರಾತ್ರಿ ಅಂದರೆ ಜಾಗೃತನಾಗು, ಗೊಂದಲಗಳಿಂದ ದೂರನಾಗು, ಸದಾ ಸತ್ಯದ ಕಡೆಗೆ ನಡೆ, ಶಾಂತಿಯ ಕಡೆಗೆ ನಡೆ, ಸೌಂದರ್ಯದಲ್ಲಿ ಬೆರೆತು ಹೋಗು ಅನ್ನುವಂತಹ ಒಂದು ಅರ್ಥವನ್ನು ನೀಡುವಂತಹ ದಿನವಾಗಿದೆ. ಅದಕ್ಕೆ ಹೇಳೋದು ಸತ್ಯಂ ಶಿವಂ ಸುಂದರಂ. ಅಂದರೆ ಶಿವನೆಂದರೆ ಸತ್ಯ, ಈ ಜಗತ್ತು, ಈ ಬ್ರಹ್ಮಾಂಡ ಅನ್ನುವಂಥ ಸತ್ಯ. ಇನ್ನು ಸತ್ಯ ಅಲ್ಲಿ ಎಲ್ಲರಲ್ಲೂ, ಎಲ್ಲದರಲ್ಲೂ, ಎಲ್ಲ ಕಡೆಗಳಲ್ಲೂ ಲೀನವಾಗಿರುವಂತಹ ಸತ್ಯವೇ ಶಿವ. ಅದು ಸದಾಕಾಲ ಸೌಂದರ್ಯವನ್ನು ಹೊಂದಿದೆ, ಅಂದರೆ ಒಳ್ಳೆಯದನ್ನು ಹೊಂದಿದೆ, ಸಂತೋಷವನ್ನೇ ಕೊಡುವಂಥದ್ದೇ ಈ ಶಿವನ ತತ್ವ. ಹಾಗಾಗಿ ಶಿವರಾತ್ರಿಯನ್ನು ಕೇವಲ ಒಂದು ಆಚರಣೆಗೆ ಮೀಸಲಾಗಿರುವ, ಹೇಳಲಿಕ್ಕೆ ಮೀಸಲಾಗಿರುವ ಒಂದು ದಿನವನ್ನಾಗಿ ಮಾಡಿಕೊಳ್ಳದೇನೆ, ಇದು ನಮ್ಮೊಳಗೆ ಅಡಗಿರುವ ಎಲ್ಲ ಆಧ್ಯಾತ್ಮಿಕ ಸತ್ಯಗಳನ್ನು ನಮಗೆ ಅರಿವು ಮಾಡಿಸಲಿಕ್ಕೆ, ನೆನಪಿಸಿಕೊಳ್ಳಲಿಕ್ಕೆ ಬಂದಿರುವ ಒಂದು ಅವಕಾಶ ಅಂತ ತಿಳಿದುಕೊಂಡು ನಾವು ಸರಿಯಾಗಿ ಶಿವರಾತ್ರಿಯನ್ನು ಆಚರಿಸೋಣ ಫ್ರೆಂಡ್ಸ್. ನಮ್ಮಲ್ಲಿ ಧ್ಯಾನದ ಹಸಿವನ್ನು ಹೆಚ್ಚಿಸಿಕೊಳ್ಳೋಣ, ಧ್ಯಾನ ಸಾಧನೆಯನ್ನು ಮಾಡೋಣ, ಆಧ್ಯಾತ್ಮಿಕ ಶಕ್ತಿಗಳನ್ನು ಗಳಿಸಿಕೊಳ್ಳೋಣ, ಆತ್ಮವನ್ನು ಉದ್ಧರಿಸಿಕೊಳ್ಳೋಣ, ಜಗತ್ತನ್ನು ಶಿವನ ಸತ್ಯದಿಂದ ಸುಂದರತೆಯಿಂದ ಇಟ್ಟು ಬಿಡೋಣ. ಹಾಗಾಗಿ ಎಲ್ಲರೂ ಶಿವರಾತ್ರಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸತ್ಯಂ ಶಿವಂ ಸುಂದರಂ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.